ದಿಮಾಕಿನ ಆರ್.ವಿ. ದೇಶಪಾಂಡೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ. ಕ್ಷೇತ್ರಕ್ಕೆ ಆಸ್ಪತ್ರೆ ಬೇಕು ಅಂತ ಕೇಳಿದ್ರೆ ಕೀಳು ಮಟ್ಟದ ಉತ್ತರ ಸರಿಯಲ್ಲ ಅನ್ನೋದಾಗಿ ದಿಮಾಕಿನ ಆರ್.ವಿ. ದೇಶಪಾಂಡೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ. ಕ್ಷೇತ್ರಕ್ಕೆ ಆಸ್ಪತ್ರೆ ಬೇಕು ಅಂತ ಕೇಳಿದ್ರೆ ಕೀಳು ಮಟ್ಟದ ಉತ್ತರ ಸರಿಯಲ್ಲ. ಇಂಥ ದುರಂಕಾರಿ ಶಾಸಕರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಜನ ಒತ್ತಾಯ ಮಾಡ್ತಿದ್ದಾರೆ. ಈ ರೀತಿ ಮಾತನಾಡೋದು ಹೆಣ್ಣು ಸಮಾಜಕ್ಕೆ ಅವಮಾನ ಮಾಡದಂತೆ. ಇಂಥವ್ರು ಜನಸೇವೆ ಮಾಡಲ್ಲ, ಜನರನ್ನ ಲೂಟಿ ಮಾಡ್ತಾರೆ. ಇಂಥವ್ರು ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲದ ನೀವು ರಾಜೀನಾಮೆಯನ್ನ ಕೊಡಿ ಅಂತ ಜನ ಒತ್ತಾಯಿಸ್ತಿದ್ದಾರೆ. ರಾಧಾ ಹಿರೇಗೌಡರ ಬಗ್ಗೆ ಮಾತನಾಡಿದ ದೇಶಪಾಂಡೆಗೆ ಜನ ಚೀಮಾರಿ ಆಗ್ತಿದ್ದಾರೆ. ನೋಡಿ, ಯಾರೇ ಒಬ್ರು ಪತ್ರಕರ್ತರು ಯಾರೋ ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆನ ಅವ್ರ ಕೈಲಾಗಿದ್ದು ಆದರೆ ಮಾಡಬೇಕು, ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಅನ್ಬೇಕು. ಅದು ಬಿಟ್ಬಿಟ್ಟು ನೀವೇ ಮಾಡ್ಕೊ ಹೋಗಿ ಅಥವಾ ನೀವೇ ಇದು ಮಾಡ್ಕೊಳ್ಳಿ ಅನ್ನೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಅದು ನಾನು ಅದನ್ನು ಖಂಡಿಸ್ತೀನಿ. ಯಾಕೆ ಅಂದರೆ ಒಬ್ಬ ಪತ್ರಕರ್ತರಾಗಲಿ ಅವರು ಸಮಾಜನ ತಿದ್ದೋ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಆ ವಿಚಾರವಾಗಿ ಅದನ್ನು ಬಿಟ್ಬಿಟ್ಟು ಇವರು ನೀವೇ ಮಾಡ್ಕೊಳ್ಳಿ, ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋದು ಭಾಳ ತಪ್ಪು. ಇದು ನಾನು ತುಂಬ ಇದ್ರ ಬಗ್ಗೆ ಅದನ್ನು ಖಂಡಿಸ್ತೀನಿ ಖಂಡಿತವಾಗ್ಲು. ಸರ್, ಇದು ನೋಡಿಮ್ಮ, ಇದು ಈ ಥರ ಮಾತಾಡೋದು ಭಾಳ ತಪ್ಪಾಗ್ತದೆ. ಇವರು ಹೆರಿಗೆ ಹಾಸ್ಪಿಟ್ಲು ಒಂದು ಮಾಡಿಕೊಡಿ ಅನ್ನೋದಕ್ಕೆ ನೀವು ಅದನ್ನು ಉತ್ತರ ಯಾವ ಥರ ಕೊಡಬೇಕು ಅನ್ನೋದು ಒಂದು ಇದಿಲ್ಲ ಅಂದರೆ ನೀವು ಯಾವ ಥರ ಯಾಕ್ರಿ ಮೇಲೆ ಆಗ್ತೀರಾ ನೀವು? ನೀವು ಅದಕ್ಕೆಲ್ಲ ನಿಮಗೆ ಘನತೆ ಇಲ್ಲ. ನಿಮಗೆ ಒಂದು ಜನಗಳಿಗೆ ಸ್ಪಂದಿಸೋಕ್ಕೆ ಅದನ್ನು ಕೆಲಸ ಮಾಡಬೇಕು ನೀವು. ಒಂದು ಹೆರಿಗೆ ಹಾಸ್ಪಿಟ್ಲ್ ಮಾಡೋದ್ರಿಂದ ಏನು ಜನಗಳಿಗೆ ಎಷ್ಟೋ ಒಂದು ಒಳ್ಳೇದಾಗತ್ತೆ ಗೊತ್ತಾ? ಎಷ್ಟೋ ದೂರ ಇರುತ್ತೆ, ದೂರದಿಂದ ಬರ್ತಾರೆ. ಹಳ್ಳಿಗಳು ಇಲ್ಲ ಬರ್ತಾರೆ. ಎಲ್ಲರಿಗೂ ಒಂದು ಒಳ್ಳೇದಾಗೋದು ಮಾಡಬೇಕು. ನೀವು ಒಂದು ಕೈ ನಿಮ್ನೇನು ರಾಜಕಾರಣಿಗಳು ನಮ್ಮ ಮಧ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ. ಇದನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಇಂಥ ಸಿಚುವೇಶನ್ ಕೇಳಿದಾಗ ಏನು? ನಾನು ಲೋಕೇಶ್ ಅಂತ ಮಲ್ಲೇಶ್ವರ ನಿವಾಸಿ. ನನಗೆ ಇವಾಗ 65 ವರ್ಷ. ನಾನು ಹೇಳಬೇಕು ಅಂದರೆ ಅವರು ಹೆಣ್ಮಕ್ಳು ತಾಯಿಗೆ ಸಮಾನ. ನಿಜವೂ ಅವ್ರಿಗೆ ಒಂಥರ ಗೌರವ ಕೊಡಬೇಕು. ಅದು ಹಾಗೆ ಮಾಡೋದು ಮಾತಾಡೋದು ಸರಿಯಲ್ಲ. ಅವರು ಅವ್ರಿಗೆ ಒಂದು ಸ್ಥಾನ